ತುಂಬ ಸಪೋರ್ಟ್ ಮಾಡಿದರು. ಅದೇ ರೀತಿ ಇವಾಗ ನೋಡಿದ್ರಲ್ಲ ಟ್ರೈಲರ್ ಕನವರ್ಕೆ ಅಂತ ನಮ್ಮ ಸ್ಫೂರ್ತಿ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ನೆನಪಿಗಾಗಿ ಶ್ರೀ ಯಜಮಾನ ಕಂಪನೀಸ್ನ ವತಿಯಿಂದ ಕನವರ್ಕೆ ಅನ್ನೋ ಚಿತ್ರ 2019ರಲ್ಲಿ ನಾವು ಶುರು ಮಾಡ್ತೀವಿ. ನಿಮಗೆ ಗೊತ್ತಿರುತ್ತೆ, ಸಿನಿಮಾ ಅನ್ನೋದು ಅಷ್ಟು ಸುಲಭ ಅಲ್ಲ. ಹೋರಾಟದೊಂದಿಗೆ ಸ್ಟಾರ್ಟ್ ಮಾಡಿದ್ದು, ಹೋರಾಟದಲ್ಲೇ ಮುಗಿತಾ ಇದೆ. ಇದೇ ಮಾರ್ಚ್ 6ನೇ ತಾರೀಕು ನಮ್ಮ ಕನ್ನಡ ಚಲನಚಿತ್ರ ಕನವರ್ಕೆ ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ಬಂದು ಒಬ್ಬ ಬಡ ನಿರ್ಮಾಪಕನಿಗೆ, ಒಬ್ಬ ಕನ್ನಡಿಗನಿಗೆ ನೀವೆಲ್ಲರೂ ಬಂದು ಹಾರೈಸ್ತೀರಾ ಮತ್ತು ಶುಭ ಕೋರ್ತೀರಾ, ಅವಾಗ ನಿಮ್ಮ ಅಭಿಪ್ರಾಯನ ತಿಳಿಸ್ತೀರಾ ಅಂತ ನಂಬಿದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಬಿಂದಾಸ್ ಮಾಲೀಕರಾದ ಮಹೇಶ್ ಗೌಡರ್ ಅವರಿಗೆ ಹಾಗೂ ಎಲ್ಲ ಗಾಯಕ ಮಹನೀಯರಿಗೆ ಶಿರಸ್ಸ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕ ಕಾರ್ತಿಕ್ ರಾಮ್ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಇದ್ರ ಹಿಂದೆ ನಾವೇನೇ ಬಂಡವಾಳ ಹೂಡಿದ್ರು ನಿರ್ದೇಶಕ ಯಾವಾಗಲೂ ಕ್ಯಾಪ್ಟನ್ ಆಫ್ ದ ಶಿಪ್ ಆಗ್ತಾರೆ, ನಾಯಕರು ಅವರೇ ಆಗ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಒಂದು ಕತೆ ಅವ್ರ ತಲೆಗೆ ಬಂತು, ಯಾಕೆ ಮಾಡಬೇಕಾಯಿತು, ಏನಕ್ಕೆ ನಮ್ಮ ಸಿನಿಮಾ ನೋಡಬೇಕು ಅಂತ ಅವರ ಒಂದು ಅನುಭವಗಳ ಪ್ರಕಾರ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಇದೇ 6ನೇ ತಾರೀಕು ಬಿಂದಾಸ್ ಎಲ್ಲರೂ ನೀವು ನಮ್ಮ ಜೊತೆಗೆ ಬಂದು ಸಿನಿಮಾ ನೋಡಬೇಕು. ಅದ್ರ ಅಭಿಪ್ರಾಯ ನೀವೇ ತಿಳಿಸ್ಬೇಕು. ದುಡ್ಡಿಂದ ಎಲ್ಲ ಸಾಧ್ಯನಾ ಅನ್ನೋದು ಒಂದೇ ಪ್ರಶ್ನೆ ಈ ಸಿನಿಮಾದಲ್ಲಿದೆ. ನೀವು ಬಂದು ನೋಡ್ಬೋದು. ನೀವು ನಮ್ಮ ಜೊತೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಅಭಿಪ್ರಾಯಗಳು ಚೆನ್ನಾಗಿ ವ್ಯಕ್ತಪಡಿಸ್ತಾರಲ್ಲ, ಹಿಂದಿಂದೆ ಮಾತಾಡ್ತಿದ್ರಲ್ಲ ಶಂಭಾದೆಲ್ಲ ಬಂದಾಗ, ಆ ಥರ ನೀವು ಕೂಡ ಈ ಸಿನಿಮಾಗೆ ಬಂದು ಎಲ್ಲ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮಹೇಶ್ ಸರ್, ನಿಮ್ಮ ಕಡೆಯಿಂದ ಮೂವಿ ಟ್ರೈಲರ್ ನೋಡಿದ್ವಿ. ತುಂಬ ಕುತೂಹಲಕರವಾಗಿದೆ. ಸೊ ನಾವೆಲ್ಲರೂ ಹೋಗಿ ನಾಡಿದ್ದು ರಿಲೀಸ್ ಆಗ್ತಾ ಇದೆ ಮೂವಿ. ಎಲ್ಲರೂ ನಾವು ಗ್ರೂಪ್ ಸಮೇತ ಹೋಗಿ ಪಿಕ್ಚರ್ ನೋಡೋಣ. ಹಾಗೆ ಯಾರೇ ಕಲಾವಿದರಾಗಲಿ ಏನೇ ಆಗಿರಲಿ ಅವ್ರಿಗೆ ಪ್ರೋತ್ಸಾಹನೇ ತುಂಬ ಮುಖ್ಯ. ಹಾಗಾಗಿ ನಾವು ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಅವರು ಮೇಲ್ ಬರ್ತಾರೆ, ಜೊತೆಗೆ ನಮ್ಮನ್ನು ನೆನೆಸ್ಕೊಳ್ತಾರೆ ಅಂತ ಹೇಳ್ತಾ ಈ ಕನವರ್ಕೆ ಮೂವಿ ನಾವೆಲ್ಲ ನೋಡೋಣ, ಗ್ರೂಪ್ ಆಗಿ ಹೋಗಿ ನೋಡೋಣ. ನಿಮಗೂ ಆಲ್ ದ ಬೆಸ್ಟ್ ಸರ್. ಚೆನ್ನಾಗಿ ಬರಲಿ ಮೂವಿ. ಇದೇ ಥರ ದೊಡ್ಡ ದೊಡ್ಡ ಮೂವಿಗಳು ಬರಲಿ, ಫ್ಯೂಚರ್ ಮೂವೀಸ್ ಬರಲಿ. ಇಷ್ಟು ದಿನ ಸ್ಮಾಲ್ ಮೂವೀಸ್ ನೋಡ್ತಾ ಇದ್ವಿ. ಯೂಟ್ಯೂಬಲ್ಲಿ ಮೊನ್ನೆ ಒಂದು ಪಿಕ್ಚರ್ ತೋರಿಸಿದ್ರಿ, ಅದು ಬರೀ ಯೂಟ್ಯೂಬಲ್ಲಿ ಒಂದು ಅರ್ಧ ಅವರ್ ಇತ್ತ ಮೂವಿ, ಅರ್ಧ ಅವರ್ ಇತ್ತಷ್ಟೇ. ಈಗ ಇದು ಫೀಚರ್ ಫಿಲಮ್ ಇದೆ ಸರ್, ಇದು 2.5 hour ಮೂವಿ ಇದೆ. ನೆಕ್ಸ್ಟ್ ಇದೇ ಥರನೇ ಫ್ಯೂಚರ್ ಮೂವೀಸ್ಗಳು ಬರಲಿ ಒಂದು ಲೆವೆಲ್ಗೆ. ಅಂದರೆ ನಾವು ಅದನ್ನು ತುಂಬ ಎಕ್ಸೈಟೆಡ್ ಆಗಿ ಹೇಳೋದಲ್ಲ, ಒಂದು ಸ್ವಲ್ಪ ಈ KGF ಲೆವೆಲ್ಗೆ ಒಂದು ಮೂವಿ ಮಾಡೋಂಗೆ ದೇವ್ರು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ನಾವು ಹರಿಸ್ತೀವಿ. ಧನ್ಯವಾದ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಸುನೀಲ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಕಾರಣ ಕನಸು ಕನವರ್ಕೆ ಆಗ್ತಾ ಇರುತ್ತೆ. ಇಲ್ಲ ಏನೋ ಒಂದು ಸುತ್ತಲೂ ಕೂಡ ಕನವರ್ಕೆ ಆಗ್ತಾನೆ ಇರ್ತಾರೆ, ಏನಾದರೂ ಮಾಡಬೇಕು, ಏನಾದರೂ ಸಾಧಿಸ್ಬೇಕು ಅಂತ. ಅದೇ ಒಂದು ಟೈಟಲ್ನ ಕನವರ್ಕೆ ಅನ್ನೋ ಸಿನಿಮಾ ಇದೇ ಮಾರ್ಚ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಈ ಸಿನಿಮಾನ ಕರಾಟೆ ಶ್ರೀನಾಥ್ ಅವರು ನಿರ್ಮಾಣ ಮಾಡಿದ್ದಾರೆ ಹಾಗೂ ಶ್ರೀಕಾಂತ್ ರಾಮ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಕರಾಟೆ ಶ್ರೀನಾಥ್ ಅವರು ಹಾಗೂ ಉಚ್ಚಿಲ ಮಂಜು ಅವರು ಕೂಡ ಅಭಿನಯಿಸಿದ್ದಾರೆ. ಈ ಚಿತ್ರ ಒಂದು ಒಳ್ಳೆ ಮಟ್ಟಕ್ಕೆ ಜನಕ್ಕೆ ತಲುಪಲಿ ಅಂತ ಆಶಿಸ್ತಾ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊಂತ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ಆಫ್ ಕನವರ್ಕೆ. ಥ್ಯಾಂಕ್ ಯು. ಆದಂಥ ಕನವರ್ಕೆ ಶ್ರೀನಾಥ್ ಅವರು ಮಾಡಿರ್ತಕ್ಕಂಥ ಕನವರ್ಕೆ ಚಿತ್ರ 106 ದಿನ ಓಡಿ ಯಶಸ್ವಿಯಾಗಲಿ ಅಂತೇಳಿ ಇವತ್ತು ನಾವು ಇಲ್ಲಿ ಗಾಲುವೆ ಸಿಂಧು ಆಡಿಟೋರಿಯಂನಲ್ಲಿ ಇದನ್ನು ಉದ್ಘಾಟನೆ ಮಾಡೋದು. ಇದು ಯಶಸ್ವಿಯಾಗಲಿ. ಕನ್ನಡ ಚಲನಚಿತ್ರನ ಕನ್ನಡಿಗರು ಎಲ್ಲರೂ ನೋಡೋದಾಗಲಿ. ನಾವೆಲ್ಲ ಕನ್ನಡ ಹೋರಾಟಗಾರರಾಗಿ ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ನಾವು ನಮ್ಮ ಗೆಳೆಯರು, ನಮ್ಮ ಕುಟುಂಬ ಸಮೇತ ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ. 106 ದಿನ ಓಡಲಿ ಅಂತೇಳಿ ನಾವು ಆಶಿಸ್ತೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಕಲಾವಿದ ಶ್ರೀನಾಥ್ ಅವರು ನನಗೆ ತುಂಬ ಹಳೆಯ ಸ್ನೇಹಿತರು. ಅವರು ಒಂದು ಚಲನಚಿತ್ರ ತೆಗೆದು ನನಗೆ ತುಂಬ ಖುಷಿಯ ವಿಚಾರ. ಹಾಗಾಗಿ ಈ ಚಲನಚಿತ್ರ ಶತದಿನೋತ್ಸವ ಆಚರಿಸಲಿ ಎಂಬುದೇ ನನ್ನ ಒಂದು ಆಶಯ. ಹಾಗಾಗಿ ಅವರ ತಂಡಕ್ಕೆ, ಕನವರ್ಕೆ ತಂಡಕ್ಕೆ ನಾಳೆ ಇದೇ
ಶುಕ್ರವಾರ 6ನೇ ತಾರೀಕು ಬಿಡುಗಡೆಗೊಳ್ತಾ ಇದೆ. ಅದನ್ನು ಎಲ್ಲರೂ ನೋಡಿ ಕನ್ನಡ ಜನತೆ ಕನ್ನಡ ಚಲನಚಿತ್ರನ ಆರಿಸಬೇಕಾಗಿ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದಗಳು.